ಇನ್ನು ಸಾಯಿ ಲೇಔಟ್ಗೆ ಸಿಎಂ ಹಾಗೆ ಡಿಸಿಎಂ ಬರ್ತಾ ಇದ್ದಂತೆ ಅಲ್ಲಿಯ ನಿವಾಸಿಗಳು ಆ ಭಾಗದ ಜನ ಗರಂ ಆಗ್ತಾರೆ. ನೋಡಿ, ಸಾಯಿ ಲೇಔಟ್ಗೆ ಸಿಎಂ ಹಾಗೆ ಡಿಸಿಎಂ ಬರ್ತಾ ಇದ್ದಂತೆ ನಿವಾಸಿಗಳು ಗರಂ ಆಗಿದ್ದಾರೆ. ರಸ್ತೆ ಮಧ್ಯೆಯೇ ತಡೆದು ಪ್ರಶ್ನೆ ಮಾಡಿದ್ದಾರೆ ನಿವಾಸಿಗಳು. ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಎಲ್ಲ ಆದ್ಮೇಲೆ ಬರ್ತೀರಾ? ಮಳೆ ಅವಾಂತರದಿಂದ ಬೇಸತ್ತಿದ್ದಂತಹ ಜನ ತೀವ್ರ ಆಕ್ರೋಶವನ್ನ ಹೊರಹಾಕಿರೋದು. ಶಾಸಕ ಭೈರತಿ ಬಸವರಾಜ್ ವಿರುದ್ಧವೂ ಕೂಡ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಸಲ ಇದೇ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆದ್ರೆ ರಾಜೀನಾಮೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ನೋಡಿ ನೀಡ್ತೇನೆ ಅಂತ ಭೈರತಿ ಬಸವರಾಜ್ ಹೇಳ್ತಾರೆ. 1 ವರ್ಷದ ಒಳಗೆ ಸಾಯಿ ಲೇಔಟ್ಗೆ ಶಾಶ್ವತ ಪರಿಹಾರ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ತರಾಟೆಗೆ ತೆಗೆದುಕೊಂಡ್ರು. ಶಾಸಕ ಭೈರತಿ ಬಸವರಾಜ್ ಏನು ಆಶ್ವಾಸನೆ ಕೊಟ್ರು, ಬನ್ನಿ ನೋಡೋಣ. ಮಾಡ್ತಾ ಇದ್ದೀರಲ್ಲ, ಅದೇ ವೆಂಟ್ದು ಅಷ್ಟೇ. ನೋಡಿ, ಗಮನಿಸ್ತಾ ಇದ್ದೀರಾ, ಮಳೆ ಅವಾಂತರದಿಂದ ಬೆಂಗಳೂರು ಜನ ಅಂತೂ ಬೇಸತ್ತು ಹೋಗಿದ್ದಾರೆ. ಇವತ್ತು ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ವೇಳೆ ಶಾಸಕ ಭೈರತಿ ಬಸವರಾಜ್ ಅವರನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿವರಿಸ್ತಾ ಇದ್ದಾರೆ, ಅದರ ಜೊತೆಗೆ ಶಾಸಕ ಭೈರತಿ ಬಸವರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಿರೋದು. ಹಿಂಗಾದ್ರೆ ಹೆಂಗ್ ಸರ್? ಪುಟ್ಟು ಮಕ್ಕಳಿರ್ತಾರೆ, ವಯಸ್ಸಾದಂಥವ್ರು ಇರ್ತಾರೆ, ಆರೋಗ್ಯ ಸರಿ ಇಲ್ದಂದಿರ್ತಾರೆ. ಮಳೆ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಮಾಡಿದ್ಮೇಲೆ ನೀವು ಬಂದು ಸ್ಥಳ ವೀಕ್ಷಣೆ ಮಾಡಿದ್ರೆ ಹೆಂಗೆ? ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರೋದು. ಒಂದು ಕಡೆ ಭೈರತಿ ಬಸವರಾಜ್ ಅವರು ಅಲ್ಲಿಯ ಸ್ಥಳೀಯರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಶಾಸಕ ಭೈರತಿ ಬಸವರಾಜ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಭೈರತಿ ಬಸವರಾಜ್ ಅವರು ಏನು ಹೇಳಿದ್ದಾರೆ, ಬನ್ನಿ ನೋಡೋಣ. ಸಾಯಿ ಲೇಔಟ್ನ ಇವತ್ತು ಪರಿಸ್ಥಿತಿಯನ್ನ ತಿಳಿಯಲು ಸಿಎಂ ಡಿಸಿಎಂ ಬಂದಿದ್ರು, ಜೊತೆಗೆ ಶಾಸಕರು ಭೈರತಿ ಬಸವರಾಜ್ ಕೂಡ ಇದ್ರು. ಸೊ ಒಂದಿಷ್ಟು ಗಲಾಟೆ ಗಜಾಂತರ ಆಯ್ತು. ಸದ್ಯ ನಮ್ಮ ಜೊತೆ ಶಾಸಕರನ್ನ ಮಾತಾಡ್ತೀನಿ. ಸರ್, ಇವತ್ತು ಈ ಸಾಯಿ ಲೇಔಟ್ನ ಒಂದಿಷ್ಟು ವಾಸ್ತವ್ಯನ ತಿಳಿಯಲು ಸಿಎಂ ಡಿಸಿಎಂ ಬಂದಿದ್ರು. ಸ್ಥಳವನ್ನ ಸರಿಯಾಗಿ ವಾಸ್ತವ ನೋಡೋಕ್ಕಾಗಲ್ಲ, ಏನಾಯ್ತು ಸರ್? ಈಗ ಅದು ಅವ್ರಿಗೆ ಕೇಳಬೇಕು. ಆದರೆ ನಾನು ಏನು ವಾಸ್ತವದಿದ್ದೇನೆ ಎಲ್ಲವನ್ನೂ ಕೂಡ ಅವ್ರಿಗೆ ವಿವರಣೆ ಕೊಟ್ಟಿದ್ದೀನಿ, ಆಯಿತಾ. ಈಗ ನಮಗೆ ಮುಖ್ಯವಾಗಿ ರೈಲ್ವೆ 2 ಇವೆಂಟ್ಗಳಾದ ಮಾತ್ರ ಈ ಸಮಸ್ಯೆಗೆ ಪರಿಹಾರ. ಅದಾಗದೆ ಇದಕ್ಕೆ ಯಾವ ಏರೇ ಬಂದರೂ ಕೂಡ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂದಿನ ಮುಖ್ಯಮಂತ್ರಿಗಳಿದ್ದಂಥ ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದು, ಎಲ್ಲ ಆಗಿದೆ. ಕಾಮಗಾರಿ ಚಾಲನೆ ಆಗಿದೆ. ಅದಕ್ಕೆ ಅನುದಾನ ಕಾಂಟ್ರಾಕ್ಟ್ಗಳಿಗೆ ಅವ್ರಿಗೆ ಪೇಮೆಂಟ್ ಕೊಡದೆ ಸ್ವಲ್ಪ ಡಿಲೇ ಆಗಿದೆ. ಡಿಲೇ ಆಗಿ ಅದು ಎಲ್ಲ ಒಂದು ಕಡೆ ಆ ರೀತಿ ಆಗಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ.
ಇಮಿಡಿಯೇಟ್ಲಿ ಪೇಮೆಂಟ್ ಕೊಡಬೇಕು ಅಂತ ಅವ್ರು ಏನು ಸೂಚನೆ ಕೊಟ್ಟರೆ ನೋಡೋಣ. ಅದು ಕೊಡದೆ ಹೋದರೆ ಈ ಕೆಲಸ ಆಗಲ್ಲ. ಇದು ಶಾಶ್ವತವಾಗಿ ಹಿಂಗೆ ಇರ್ತದೆ. ಈಗ CM DCM ಕೂಡ ಬಂದಿದ್ರು, ಏನು ಹೇಳಿದ್ರು ಸರ್ ತಮ್ಮ ಹತ್ರ, ಏನು ಮಾತಾಡಿದ್ರು ಅಂತ? ಅದೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆಶ್ವಾಸನೆ ಕೊಡ್ತಾ ಇದ್ದಾರೆ. ಹೇಳ್ಬಿಟ್ಟು ಅವ್ರಿಗೆ ಪೇಮೆಂಟ್ ಎಲ್ಲ ರಿಲೀಸ್ ಮಾಡ್ರಿ ಅಂತೇಳಿ ಆಯುಕ್ತರು ಹೇಳ್ಬಿಟ್ಟು ಹೋಗಿದ್ದಾರೆ. ಒಂದು 4-5 ದಿವಸದಲ್ಲಿ ಏನಾಗ್ತದೆ ನೋಡ್ಬಿಟ್ಟು ಪರಿಸ್ಥಿತಿ ಆಮೇಲೆ ದೇನೊಟ್ಟಿಗೆ. ತಾವೀಗ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಒಂದು ಭರವಸೆಯನ್ನ ಕೊಡ್ತಾ ಇದ್ರಿ. ನಾನು ಹೇಳಿದೆ ಆ ಕೆಲಸ ಮುಂದಿನ ಅವಧಿಯೊಳಗೆ ಏನಾದರೂ ಮಾಡಿ ನಾನು ಮಾಡಿಸ್ತೀನಿ. ಈ ಅವಧಿನಲ್ಲಿ ಖಂಡಿತವಾಗಿ ಆಗಲ್ಲ. ಯಾಕಂದರೆ ಮಳೆ ಬರ್ತಾ ಇದೆ. ಮಳೆ ಬರೋದ್ರಿಂದ ಅಲ್ಲಿ ನಾವು ಯಾವುದು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮುಂದಿನ ಮಳೆ ಇಲ್ದಿರೋದ್ರ ಸಂದರ್ಭದಲ್ಲಿ ಅದನ್ನು ಮುಗಿಸಿ ನಿಮಗೆ ಮುಕ್ತ ಮಾಡಿಕೊಡ್ತೀನಿ ಅಂತ ಮಾತನ್ನ ಹೇಳಿದ್ವಿ. ಓಕೆ, ಅಂದರೆ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಏನಾದರೂ ಒಂದು ವೇಳೆ ಇನ್ನು ಮುಂದಿನ ವರ್ಷದೊಳಗೆ ಏನಾದರೂ ಶಾಸಕರು ಏನಾರ ಇಂಥ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತಾರೆ ಅನ್ನೋ. ಹೌದೌದು, ಖಂಡಿತವಾಗಿ ಮುಂದಿನ ಅವಧಿಗೆ ಏನಾದರೂ ಆಗಿಲ್ಲ ಅಂದರೆ ಖಂಡಿತವಾಗಿ ನನ್ನ ಶಾಸಕನ ರಾಜೀನಾಮೆ. ಓಕೆ, ಇದಿಷ್ಟು ಬದ್ಧವಾದ ಕ್ರಮವನ್ನು ತಗೊಂಡಿರುವಂಥ ಶಾಸಕರು. ಅಂದರೆ ಒಂದು ವೇಳೆ ಏನಾದರೂ ಮುಂದಿನ ಸಾರಿ ಮಳೆಗೆ ಏನಾದರೂ ಸಮಸ್ಯೆ ಬಗೆಹರಿಲ್ಲ ಅಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತೇಳಿ ಶಾಸಕ ಭೈರತಿ ಬಸವರಾಜ್ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವಜ್ ಜೊತೆ ಮಂಜುನಾಥ ಸಕ್ರ, ಪವರ್ ಟಿವಿ, ಬೆಂಗಳೂರು. ಇನ್ನು ಆ ಭಾಗದ ಸ್ಥಳೀಯರು ಮಾತನಾಡ್ತಾ ಇದ್ದಾರೆ. ಈಗ ಯಾವ ರೀತಿ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಬನ್ನಿ ನೋಡೋಣ. ಬರ್ಲೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಗ್ರೇಟರ್ ಬ್ಯಾಂಗ್ಳೂರ್. ತೊಟ್ಟಿ ಬ್ಯಾಂಗ್ಳೂರ್, ವಾಟರ್ ಬ್ಯಾಂಗ್ಳೂರ್, ನೆಕ್ಸ್ಟ್ ನೇಮ್ ಇದು DK ಶಿವಕುಮಾರ್ಗೆ ಹೇಳ್ತೀನಿ. ಇದು ನೇಮ್ ಅವ್ರ ಇದು ಬೇಕು, ಕೊಳ್ಳಿ. ಓಕೆ, ಮಾಡ್ತೀನಿ ಹೇಳ್ತಾರೆ. ಬೇರೆ ಜನರ ಹೇಳ್ತಾರೆ ಕಂಪನ್ಸೇಷನ್ ಬೇಡ. ನನಗೆ ಕಂಪನ್ಸೇಷನ್ ಬೇಕು, ಇದು ಪ್ರಾಬ್ಲಮ್ ಸೊಲ್ಯೂಷನ್ ಬೇಕು, ಎರಡೇ ಬೇಕು. ನನಗೆ ಮೆಂಟಲ್ ಟೆನ್ಷನ್ ಇದೆ, ಎಲ್ಲ ಹೋಗ್ಬಿಟ್ಟಿದೆ, ಕಾರ್ ಬೈಕ್ ಎಲ್ಲ ಹೋಗ್ಬಿಟ್ಟಿದೆ. ಕಂಪನ್ಸೇಷನ್ ಬೇಕು, ಇದರಲ್ಲೇ ಪರಿಹಾರ ಬೇಕು ನಮಗೆ. ಈ ಭೈರತಿ ಬಸವರಾಜ್ ಹೇಳ್ತಾರೆ ಈ ಟೈಮ್ ಮಳೆಯಲ್ಲೇ ಆಗಲ್ಲ, ನೆಕ್ಸ್ಟ್ ಸಮ್ಮರ್ಲೇ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ರಾಜೀನಾಮಾ ಕೊಡ್ತೀನಿ. ವೇಟ್ ಮಾಡ್ತೀನಿ, ಮಾಡಲ್ಲ ಅಂದ ಅವ್ರು ರಾಜೀನಾಮಾ ಕೊಡಬೇಕು. ಬೇರೆ MLA ಇಲ್ಲಿ ಬರಬೇಕು ಅಷ್ಟೇ. ಓಕೆ, ಆದ್ರೆ ಎಲ್ಲ ಒಂದ್ ಕಡೆ DCM DK ಶಿವಕುಮಾರ್ ಮಾತ್ರ ನಿಮ್ದು ಕೆರೆಯಲ್ಲಿ ಇದ್ದಿದ್ದು ಅಂತ ತಪ್ಪದು. ಅದು ತಪ್ಪು. ಹೇಗೆ ಅವ್ರಬೇಕು, ಹೇಗೆ ಅವ್ರು ಮಾಡ್ತಾರೆ? ಯಾರು DK ಶಿವಕುಮಾರ್? ಹೋಗಮ್ಮ, ನನ್ನ ಕೆರೆಯಲ್ಲೇ ಮನೆ ಕಟ್ಟಿದ್ದಾರೆ. ಅವ್ರಿಗೆ ಯಾಕೆ ವೆಂಟ್ ಮಾಡ್ತಾರೆ? ಅವರು ಸಮಸ್ಯೆಗೆ ಪರಿಹಾರನೇ ಇಲ್ಲ. ಸಮಸ್ಯೆಗೆ ಯಾಕೆ ಅಷ್ಟು ಅವ್ರು DCM ನಾವು ಅವ್ರಿಗೆ ಹೋಟ್ ಹಾಕಿದ್ದಾರೆ. ಯಾಕೆ ಅವರು ಎಷ್ಟು ಮಾತಾಡ್ತೀರಾ? ಅವರು ಹೋಗಮ್ಮ ಹೇಳ್ತಾರೆ, ಹೋಗಮ್ಮ